ನಾನು ಮಾಡ್ತಿರೋ ಆರೋಗ್ಯ ಪೌಡರು 8 ಪ್ರಾಡಕ್ಟು ಯಾರಿಗಾದ್ರೂ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ವಾಟ್ಸಪ್ ಮಾಡಿ, ಅದರಲ್ಲಿ ಕಾಲ್ ಬರಲ್ಲ, ದಯವಿಟ್ಟು ವಾಟ್ಸಪ್ ಮಾಡಿ. ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯೂಟ್ಯೂಬ್ ಮಾಡೋದು ಹೇಗೆ ಅಂತ ನಾನು ಇವಾಗ ಫಸ್ಟಿಂದ ಸ್ಟೆಪ್ ಬೈ ಸ್ಟೆಪ್ಪು ನನಗೇನು ಗೊತ್ತು, ನಾನು ಹೇಗೆ ಯೂಟ್ಯೂಬಲ್ಲಿ ಸಿಲ್ವರ್ ಪ್ಲೇ ಬಟನ್ ತೊಗೊಂಡೆ 1 ವರ್ಷಕ್ಕೆ, ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ID ಕ್ರಿಯೇಟ್ ಮಾಡೋದು ಹೇಗೆ, ಮತ್ತು ತಮ್ನೇಲ್ ಹಾಕೋದು ಹೇಗೆ, ಯಾವ ಆ್ಯಪಿಂದ ನಾನು ಎಡಿಟ್ ಮಾಡ್ತೀನಿ. ಜಾಸ್ತಿ ಎಡಿಟ್ ಇಟ್ಕೊಳ್ಳಲ್ಲ, ತಮ್ನೇಲು ಸುಲಭವಾಗಿ ಮಾಡ್ತೀನಿ ನನಗೆ ಬಂದಂಗೆ. ನಾನು ಹೇಗೆ ಮಾಡ್ತಾಯಿದ್ದೀನಿ ಆ ಥರ. ಇನ್ಮೇಲೆ ನನಗೆ ತುಂಬ ಜನ ಬಂದು ನಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಆ ಬಿಸ್ನೆಸ್ಸಲ್ಲಿ ಬಂದು ತುಂಬ ಜನ ಕೇಳ್ತಾ ಇದ್ದಾರೆ, ನಮ್ಗೆ ಹೇಳ್ಕೊಡಿ ಅಂತ. ಅದಕ್ಕೋಸ್ಕರ ನಾನು ಹೇಳ್ಕೊಡೋಣ ಅಂತ ಹೇಳಿ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆ ಬರುತ್ತೆ ಈ ವಿಡಿಯೋ ನೋಡಬೇಡಿ, ಬರದೇ ಇರೋರು ಈ ವಿಡಿಯೋ ನೋಡಿ, ಆಯಿತಾ? ಹಂತವಾಗಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಹೇಗೆ ವಾಚ್ ಅವರ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಇವಾಗ ನಾನು ID ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ID ಕ್ರಿಯೇಟ್ ಮಾಡ್ಕೊಳ್ಳೋಣ ಬನ್ನಿ, ಹೇಗೆ ಅಂತ ನೋಡೋಣ ಬನ್ನಿ. ಎಲ್ಲರ ಹತ್ರನೂ ಒಂದು ಯೂಟ್ಯೂಬಲ್ಲಿ ID ಅಂತ ಇದ್ದೇ ಇರುತ್ತೆ. ಗೊತ್ತಿಲ್ದಿರೋರಿಗೆ ನಾನು ಇವಾಗ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಿಮ್ಮದು Gmail ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನಿಮ್ಮದು ID ಇಲ್ಲಿ ಕಾಣಿಸುತ್ತೆ, ರೈಟ್ ಸೈಡಲ್ಲಿ ಮೇಲ್ ಕಾಣಿಸುತ್ತೆ. ಇಲ್ಲ ಅಂತ ಅಂದರೆ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಂದು K ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಸೈಡಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಆ್ಯಡ್ ಅನದರ್ ಅಕೌಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಗೂಗಲ್ಗೆ ಹೋಗ್ಬಿಟ್ಟು ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಮತ್ತು ನಿಮ್ಮದು ಪ್ಯಾಟ್ರನ್ ಹಾಕಬೇಕಾಗತ್ತೆ. ನೀವು ಪ್ಯಾಟ್ರನ್ ಆಗಲಿ ಇಲ್ಲ ನಿಮ್ಮದು ಬೆರಳದ್ದು ಏನು ನೀವು ಕೊಟ್ಟಿರ್ತೀರ ಅದನ್ನು ಹಾಕಬೇಕು. ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಮೇಲಿದೆ, ಪ್ರೆಸ್ ಮಾಡಿ. ಕ್ರಿಯೇಟ್ ಅಕೌಂಟು ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ಸು. ಇಲ್ಲಿ ನಿಮ್ಮದು ಏನು ಹೆಸ್ರು ಕೊಡಬೇಕು ಅಂತ ಇದ್ದೀರಾ ಆ ಹೆಸ್ರನ್ನ ಕೊಡಿ. ನಾನು ಕೃಷ್ಣ ಅಂತ, ಕೃಷ್ಣ ಚಾನಲ್. ಆಮೇಲೆ ಏನು ಬೇಕಾದ್ರೆ ಅದು ಚೇಂಜ್ ಮಾಡ್ಬೋದು. ಕೃಷ್ಣ ಚಾನಲ್, ಸರ್ನೇಮು ಕೃಷ್ಣ. ನೀವು ಏನಾದರೂ ಇಡಿ, ಆಮೇಲೆ ಅದನ್ನು ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಆದಮೇಲೆ ನಿಮ್ಮದು ಡೇಟ್ ಆಫ್ ಬರ್ತು ನಿಮಗೆ ನೆನಪಿರಬೇಕದು. ಡೇಟ್ ಆಫ್ ಬರ್ತು ಮೇ, ಇಯರು. ನಾನು ಇದಾಗ್ತಾಯಿದ್ದೀನಿ, ನೀವು ಯಾವುದಾದ್ರೂ ಹಾಕ್ಬೋದು. ನೀವು ಹುಡುಗ ಆಗಿದ್ದರೆ ಹುಡುಗ ಹಾಕಿ, ಹುಡುಗಿ ಆಗಿದ್ದರೆ ಹುಡುಗಿ ಹಾಕಿ, ಫೀಮೇಲು. ನೆಕ್ಸ್ಟು ಇದರಲ್ಲೇ ನಿಮಗೆ ಬರುತ್ತೆ. ನೀವು ಅದಾದರೂ ತೊಗೊಳ್ಬೋದು Gmail ಅಕೌಂಟು. ಇಲ್ಲ ಅಂತ ಅಂದರೆ ನೋಡಿ, ಇಲ್ಲಿರುತ್ತೆ ಕ್ರಿಯೇಟ್ ಯುವರ್ ಓನ್ Gmail ಅಡ್ರೆಸ್ಸು. ಅದಾದರೂ ಕ್ರಿಯೇಟ್ ಮಾಡ್ಕೊಳ್ಳಿ. ನನಗದು ಗೊತ್ತಿಲ್ಲ, ನಾನು ಇದರಲ್ಲೇ ತೊಗೊಳ್ತೀನಿ ಒಂದು. ನೋಡಿ, ಇದನ್ನು ತಗೊಂಡೆ. ನೆಕ್ಸ್ಟು ಪಾಸ್ವರ್ಡ್ ಹಾಕಬೇಕು. ಸ್ಟ್ರಾಂಗಾಗಿರೋದು ಪಾಸ್ವರ್ಡ್ ಹಾಕಬೇಕು. ನಿಮ್ಮದು ಹೆಸ್ರು, ಡೇಟು ಅವೆಲ್ಲ ನೀವು ಸ್ಟ್ರಾಂಗಾಗಿರೋದು ಹಾಕಬೇಕು. ನಾನಿವಾಗ ಹಾಕ್ತೀನಿ. ನೋಡಿ, ನಾನು ಪಾಸ್ವರ್ಡ್ ಹಾಕ್ಕೊಂಡು ಬಂದಮೇಲೆ ಈಗ ಓಪನ್ ಆಯಿತು. ನೆಕ್ಸ್ಟು ಫುಲ್ಲು ಇದನ್ನು ಓದ್ಕೊಳ್ಳೋಂಗಿದ್ರೆ ಓದ್ಕೊಳ್ಳಿ, ನನಗೆ ಓದೋಕ್ಕೆ ಬರಲ್ಲ. ಐ ಅಗ್ರಿ. ಸ್ವಲ್ಪ ಟೈಮ್ ತಗೊಳುತ್ತೆ. ಚಾನಲ್ದು ನಮ್ಮದು ಕ್ರಿಯೇಟ್ ಆಗಬೇಕಲ್ಲ, ID ಕ್ರಿಯೇಟ್ ಆಗಬೇಕಲ್ಲ. ಈಗ ನಮ್ಮದು ಕ್ರಿಯೇಟ್ ಆಯಿತು. ಈಗ ವಾಪಸ್ ಬನ್ನಿ. ನಮ್ಮದು ಚಾನಲ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿ. ಓಪನ್ ಮಾಡಿದ್ರೆ ರೈಟ್ ಸೈಡಲ್ಲಿ ನೋಡಿ ಯು ಅಂತ ಇರುತ್ತಲ್ಲ, ಅದು ನಿಮ್ಮ ಚಾನಲ್ಲು, ಆಯಿತಾ? ನೋಡಿ, ಕೃಷ್ಣ ಚಾನಲ್ ಕೃಷ್ಣ ಅಂತ ಇದೆ. ನನಗೆ ಬರೀ ಕೃಷ್ಣ ಚಾನಲ್ ಮಾತ್ರ ಬೇಕು. ಅದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದಾಗ ಇಲ್ಲಿ ಕೃಷ್ಣ ಚಾನಲ್ ಕೃಷ್ಣ ಅಂತ ಇದೆಯಲ್ಲ, ಆ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದು ನನಗೆ ಕೃಷ್ಣ ಅನ್ನೋದು ಬೇಡ, ಬರೀ ಕೃಷ್ಣ ಚಾನಲ್ ಅಷ್ಟೇ ಬೇಕು. ಸೇವ್ ಕೊಟ್ಟೆ.
ಸೇವ್ ಕೊಟ್ಟೆ, ಕೃಷ್ಣ ಚಾನಲ್ ಅಂತ ಆಯಿತು. ಇಲ್ಲಿ ಫೋಟೋ ಇದೆ, ಪಿಕ್ಚರ್ ಅಂತ ಇದೆಯಲ್ಲ, ಆ ಪಿಕ್ಚರ್ ಮೇಲೆ ಪ್ರೆಸ್ ಮಾಡಿ ನಿಮ್ಮದು ಗ್ಯಾಲ್ರಿ ಓಪನ್ ಆಗುತ್ತೆ. ನೀವು ಮೊದಲೇ ಯಾವುದು ಫೋಟೋ ಬೇಕು, ನಿಮ್ಮದು ಫೋಟೋನೋ ದೇವ್ರ ಫೋಟೋನೋ ಏನೋ ನಿಮಗೆ ಸೇರಿದ್ದದು ಅದನ್ನು ಓಪನ್ ಮಾಡಬೇಕು. ಗ್ಯಾಲ್ರಿಲಿ ನೀವು ಅದು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಬೇಕು. ನಾನಿವಾಗ ಸೆಲೆಕ್ಟ್ ಮಾಡ್ತೀನಿ. ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಅದನ್ನು ನೀವು ಅಡ್ಜಸ್ಟ್ ಮಾಡಿ, ಮಧ್ಯ ಬರೋ ಥರ ಅಡ್ಜಸ್ಟ್ ಮಾಡಿ. ಸೇವ್ ಆ್ಯಸ್ ಎ ಪ್ರೊಫೈಲ್ ಪಿಕ್ಚರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಮ್ಮದು ಫೋಟೋನೂ ಆಯಿತು, ನೇಮ್ ಆಯಿತು. ಹ್ಯಾಂಡಲ್ ಅದೆಲ್ಲ ತೊಗೊಳೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವಾಗ ಕ್ರಿಯೇಟ್ ಚಾನಲ್ ಅಂತ ಇದೆಯಲ್ಲ ಕೆಳಗಡೆ, ಅದ್ರ ಮೇಲೆ ಪ್ರೆಸ್ ಮಾಡಿ ಕ್ರಿಯೇಟ್ ಚಾನಲ್ಲು. ಸ್ವಲ್ಪ ಟೈಮ್ ತೊಗೊಳುತ್ತೆ. ನಮ್ಮದು ಚಾನಲ್ ಕ್ರಿಯೇಟ್ ಆಯಿತು. ಇವಾಗ ತಿರ್ಗಾ ನೋಡಿ, ನೀವು ಬೇಕಾದ್ರೆ ಚೆಕ್ ಮಾಡಿ, ಯು ಅಂತ ಮೇಲೆ ಪ್ರೆಸ್ ಮಾಡಿ ನೋಡಿ, ಫೋಟೋನೂ ಬಂತು, ಇಲ್ಲಿ ಕೃಷ್ಣ ಚಾನಲ್ ಅಂತ ರೆಡಿ ಆಯಿತು. ಇಷ್ಟು ಇವತ್ತು ಕಲ್ತ್ಕೊಳ್ಳಿ. ನಾನು ತುಂಬ ಹೇಳ್ಕೊಟ್ಬಿಟ್ರೆ ಅರ್ಥ ಆಗಲ್ಲ, ಅದಕ್ಕೆ ನಾನು ನಿಧಾನವಾಗಿ ಹಂತವಾಗಿ ಹೇಳ್ಕೊಡ್ತೀನಿ. ಖುಷಿಯಿಂದ ಮಾಡಿ, ದೇವ್ರು ಒಳ್ಳೇದು ಮಾಡ್ತಾರೆ. ಈಗ ಇಷ್ಟು ರೆಡಿ ಆಯಿತು. ಮುಂದಿನ ಸಲ ನಾನು ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲಿ ಹ್ಯಾಂಡಲ್ ತೊಗೊಳ್ಬೇಕು, ಹ್ಯಾಂಡಲ್ ಯಾಕೆ ತೊಗೊಳ್ಬೇಕು, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಬರೀಬೇಕು ಅದನ್ನು ಹಂತವಾಗಿ ನಾನು ಹೇಳ್ಕೊಡ್ತೀನಿ. ಆಯಿತಾ? ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಐ ಡಿ ಕ್ರಿಯೇಟ್ ಮಾಡಿ ಅದಕ್ಕೆ ಹೆಸರು ಹೇಗೆ ಕೊಡೋದು, ಅದು ನಮಗೆ ಹೇಗೆ ಅಂತ ಸ್ಟೆಪ್ ಆ್ಯಂಡ್ ಸ್ಟೆಪ್ ಪ್ರತಿಯೊಂದು ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಸ್ವಲ್ಪ ಉದ್ದ ಆದ್ರೂ ಪ್ರತಿಯೊಂದು ಹೇಳ್ಕೊಟ್ಟಿದ್ದೀನಿ. ಇವಾಗ ಮಾಡಿ ಖುಷಿಯಿಂದ ಮಾಡಿ. ಯೂಟ್ಯೂಬ್ ಮಾಡಬೇಕು ಅಂದವರು ಖುಷಿಯಿಂದ ಮಾಡಿ. ನಮಗೇನು ಗೊತ್ತಿಲ್ಲ ಅಂತ ಯಾರಾದರೂ ಹೇಳ್ಕೊಡ್ತಾರೆ, ದುಡ್ಡು ಕೊಡಬೇಕು ಅವ್ರು ಕಲಿಸ್ಕೊಡೋದಕ್ಕಂದರೆ ದಯವಿಟ್ಟು ಆ ಥರ ಎಲ್ಲ ದುಡ್ಡು ಕೊಟ್ಟು ಕಳ್ಕೊಬೇಡಿ. ತುಂಬ ಸಲೀಸಾಗಿ ಮಾಡ್ಬೋದು, ತುಂಬ ಸಲೀಸಾಗಿ ಯೂಟ್ಯೂಬ್ ಓಪನ್ ಮಾಡ್ಬೋದು. ಅದಕ್ಕೆ ನಾನೇ ಸಾಕ್ಷಿ. ನಾನು ಓದಿರೋದು 8ನೇ ಕ್ಲಾಸು, ಕನ್ನಡ ಮೀಡಿಯಮು, ನಿಮ್ಮೆಲ್ರಿಗೂ ಗೊತ್ತು. ನನಗೆ ಇಂಗ್ಲೀಷ್ ಅಂದರೆ ಏನೂ ಬರಲ್ಲ. ಖುಷಿಯಿಂದ ಮಾಡಿ, ಸುಲಭ ಇದೆ ಯೂಟ್ಯೂಬು. ಖುಷಿಯಿಂದ ಮಾಡಿ. ನಾನು ಏನು ಹೇಳ್ಕೊಟ್ಟಿದ್ದೀನಿ, ವಿಡಿಯೋ ಅರ್ಥ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ಆಯಿತಾ? ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮುಂದೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಅದನ್ನು ಹೇಳ್ಕೊಡ್ತೀನಿ. ಇವಾಗ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.